ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ನಾನು ಇವತ್ತು ನವೀನ್ ಶಂಕರ್ ಅವ್ರ ಸಿನಿಮಾ ಆಗದೆ ಬರ್ತಾನೆ ಇರಲಿಲ್ಲ. ನಾನು ಮಂಗಳೂರಿಗೆ ಹೋಗಬೇಕಾಗಿತ್ತು, ಶಿವಮೊಗ್ಗ ಹೋಗಬೇಕಾಗಿತ್ತು, ಸುಮಾರು ಕಾರ್ಯಕ್ರಮಗಳಿದ್ದು. ನನಗೆ ಈ ಸಿನಿಮಾದ ಟೈಟ್ಲನ್ನು ಅವರು ಒಂದು ಕೆಲವು ದಿನಗಳ ಮುಂಚೆ ನಾವು ಒಂದು ಕಡೆ ಸೇರಿದ್ವಿ, ವಿ ಸ್ಪೆಂಡ್ 2 days. ಆಗ ಹೇಳಿದರು ನನಗೆ, ಆಗ ಮನಸ್ಸಲ್ಲಿ ಉಳಿದಿದ್ದೇನೆಂದರೆ, ಈ ಡೈಲಾಗನ್ನು ನಾವು ಕೇಳಿ 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 ಬೆಳೆದವರು. ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ, ಸ್ಲಿಪ್ಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ನೋಡಿದವ್ರು ಏನಂತಾರೆ, ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ ಇದೆಯಲ್ಲ, ಇದು ಇಂಡಿಯನ್ ಮಿಡ್ಲ್ ಕ್ಲಾಸನ್ನು ಒಂದು ಚೌಕಟ್ಟಲ್ಲಿ ಇರಿಸಿರುವಂಥ ಫ್ರೇಸ್. ಅಂದರೆ ಪ್ರತಿಯೊಬ್ಬರು ಕೂಡ, ಅಂದರೆ ನಾವು ನಮಗೋಸ್ಕರ ಬದುಕ್ತಿದ್ದೀವೋ ಇನ್ಯಾರಿಗೋಸ್ಕರ ಬದುಕ್ತಿದ್ದೀವೋ, ಅಂದರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋಕಾಲ್ಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆಂದರೆ, ನಾವು ನೋಡಿದವರು ಏನಂತಾರೆ ಅಂತ. ಅಂದರೆ ಹೆಣ್ಮಕ್ಳ ಡ್ರೆಸ್ ಇರ್ಬೋದು, ಗಂಡು ಮಕ್ಕಳ ನಡತೆ ಇರ್ಬೋದು, ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು, ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ನ ಒಳಗೆ ನಿಂತುಬಿಟ್ಟಿದೆ. ಇದಕ್ಕೆ ಹೆದರಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ. ಬಟ್ ಅದು ಕಳೆದ ಸುಮಾರು 10-12 ವರ್ಷಗಳಿಂದ ಹೊರಟೋಗಿದೆ. ಅದು ಬಹಳ ದೊಡ್ಡ ಬದಲಾವಣೆ ಆಗಿದ್ದೇನೆಂದರೆ, ಯಾರು ಏನಾದರೂ ಹೇಳಿ ನನ್ನ ಲೈಫ್ ನಂದು, ನಾನು ಬದುಕ್ತೀನಿ ಅಂತೇಳಿ. ಅದಕ್ಕೆ ನಾನು ಕೊಟ್ಟಿದ್ದು ಯಾವುದಂದರೆ, ಒಂದು ಟೆಕ್ನಾಲಜಿ. ಅಂದರೆ ಈ ಟೆಕ್ನಾಲಜಿ ಬಂದಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನು ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ ಹೇಳೋದು ಬಂತು. ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನ್ಸೋದು ಏನಂದರೆ, ಈ ಕಥೆ, ಈ ಟ್ರೈಲರ್ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತೆ. ಕಾರ್ಯಪ್ಪನವ್ರು ಹೇಳುವ ಅವ್ರ ಕತೆ ಬೇರೆ ಇರ್ಬೋದು, ಬಟ್ ಇಷ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ. ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ, ನನ್ನ ಬಾಲ್ಯ ಇದೆ, ನನ್ನ ತಾರುಣ್ಯ ಇದೆ, ನನ್ನ ಕಾಲೇಜ್ ಡೇಸ್ ಇದೆ, ನಾನು ಸಿಟಿಗೆ ಬಂದು ಪಟ್ಟಂತ ಮಾಡಿದೆ. ನಾನು ಇಲ್ಲಿ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ, 400 ರೂಪಾಯಿ ಸಂಬಳಕ್ಕೆ, 300 ರೂಪಾಯಿ ಮನೆ ಬಾಡಿಗೆ ಇತ್ತು. ಸೊ ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಎಲ್ಲ ಕಣ್ಮುಂದೆ ಬರುವಂಥ. ನಾನು ನಿನ್ನೆ ಒಬ್ಬರು ಯೂಟ್ಯೂಬರ್ ಬಂದಿದ್ದರು, ಸರ್ ಡಿಸ್ಕಸ್ ಮಾಡೋಣ ಅಂತ. ಏನು ಡಿಸ್ಕಸ್ ಮಾಡೋಣ ಅಂತ? ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತು ಏನಾಗಿದೆ ಅಂದರೆ, ದ ಬಿಗ್ ಪ್ಯಾಷನ್ ಅಥವಾ ಯೂಟ್ಯೂಬಲ್ಲಿ ಯಾವ್ದು ಚೆನ್ನಾಗಿ ಓಡುತ್ತೆ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು, ಅದು ಹೇಳಲ್ಲ. ಇಲ್ಲ, ವಿಲ್ ಡಿಸ್ಕಸ್ ಅಬೌಟ್ ದಿ ಚಿತ್ರರಂಗವನ್ನು ಉದ್ಧಾರ ಮಾಡೋದು ಹೇಗೆ ಅಂತ. ಅಂದರೆ ಅವನಿಗೆ ಚಿತ್ರರಂಗದ ಬಗ್ಗೆ ಸಂಬಂಧನೇ ಇರಲ್ಲ. ಈಸ್ ರನ್ನಿಂಗ್ ಯೂಟ್ಯೂಬ್. ಫಸ್ಟು ಚಿತ್ರರಂಗದ ಶತ್ರುನೇ ಅವನು. ಸೊ ಅವನು ಚಿತ್ರರಂಗದ ಸಮಸ್ಯೆಗಳೇನು ಅಂತೇಳಿ ಡಿಸ್ಕಸ್ ಮಾಡಿ. ಇದು ಹೇಗಾಗಿದೆ ಅಂದರೆ, ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ, ಚಿತ್ರರಂಗದ ಒಳಗೆ ಇರುವವರು ಕಷ್ಟಪಡ್ತಾ ಇರ್ತಾರೆ. ಇದು ಎಲ್ಲ ಫೀಲ್ಡಲ್ಲಿ ಆಗ್ತಿದೆ. ಆಚೆ ನಿಂತವರು ಜರ್ನಲಿಸಮನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು, ಜರ್ನಲಿಸ್ಟ್ಗಳು ಹೇಗಿರಬೇಕು ಅಂತ ಡಿಫೈನ್ ಮಾಡ್ತಿರ್ತಾರೆ. ಇಲ್ಲಿ ಇದ್ದವರು ಇಲ್ಲಿ ಓದಾಡ್ತಾ ಇರ್ತಾರೆ. ಸೊ ಇದನ್ನು ಬಿಟ್ಟು ಆಚೆ ಬಂದು ನಿಜವಾಗ್ಲೂ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನು ಜ್ಞಾಪಕ ಬರಬೇಕಂದ್ರೆ, ಈ ಸಿನಿಮಾದಲ್ಲಿ ಒಂದು ಕೊನೆಯ ಶಾರ್ಟಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನ್ನಿಸ್ತು, ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು, ಅದಕ್ಕೆ ಎಷ್ಟು ದಿನ ಕಾದಿರ್ಬೋದು, ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು. ಅಂದರೆ ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ 10-20 ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾ ಇದ್ರು, ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಅಂತ. ಅಂದರೆ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೋ, ಅಲ್ಲಿ ಜಾಗಗಳಿರ್ತೋ, ಒಂದು ಸೈಟ್ ಮಾರೋದು, ಒಂದು ಸಿನಿಮಾ ಮಾಡೋದು. ಆಮೇಲೆ ಎಲ್ಲ ಬೆರಳಿಗೂ ರಿಂಗ್ಗಳು ಹಾಕ್ಕೊಂಡಿರೋದು. ಈ ರಿಂಗ್ ರೋಡ್ ಪ್ರೊಡ್ಯೂಸರ್ಗಳಿಂದ ಹೇಗೆ ಚಿತ್ರರಂಗ ಹಾಳಾಗ್ತಿದೆ ಅಂದರೆ, ಅವರಿಗೆ ಬೇರೆ ಯಾವುದೂ ಇರಲ್ಲ. ದೇ ಹ್ಯಾವ್ ಮನಿ, ದೇ ವಾಂಟ್ ಟು ಇನ್ವೆಸ್ಟ್. ಹೋದರೂ ಹೋಯ್ತು, ಹೋದರೆ ಬರ್ತು. ಅಂದರೆ ಅವರಿಗೆ ಏನೂ ಹೆಸರಿಲ್ಲದವನು ಪ್ರೊಡ್ಯೂಸರ್ನೇ. ನಾಳೆ ಅದು ಯಾರ್ದೋ ಮನೆ ಅಂತ ಕೇಳಿದರೆ ಅದು ಯಾರ್ದೋ, ಅದು ಕೃಷ್ಣಪ್ಪನ ಮನೆ ಅಂತಾರೆ. ನೆಕ್ಸ್ಟ್ ಡೇ ಏನಂದರೆ ಸರ್ ಪ್ರೊಡ್ಯೂಸರ್ ಮನೆ ಅಂತಾರೆ, ನಾಳೆ ಗಾಡಿ ನಿಂತಿರುತ್ತೆ. ಈ ಒಂದು ಅವನ ಜೀವನ ಬದಲಾವಣೆಗೋಸ್ಕರ ಒಂದು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಒಂದು ರೀತಿಯಲ್ಲಿ ಹಾಳು ಮಾಡಿದಂಥ ಒಂದು ದಿನಗಳಿದ್ದವಲ್ಲ, ಇವತ್ತು ಬರ್ತಿರುವಂಥವ್ರು ಒಂದು ಯಾರು ಅಂಥವ್ರಲ್ಲ ಅಂತ. ದೊಡ್ಡ ಇಂಜಿನಿಯರ್ಸ್, ಅವ್ರು ಓದಿರ್ತಾರೆ, ಅವರು ಬೇರೆ ಪ್ರೊಫೆಷನ್ನು, ಅದನ್ನು ಬಿಟ್ಟು ಇಲ್ಲಿ ಬಂದು. ಅಂದರೆ ಇವತ್ತಿನ ಟೆಕ್ನಾಲಜಿ ಬಹುಶಃ ನಮಗೆಲ್ಲರಿಗೂ, ನಮ್ಮ ಎಲ್ಲ ಪ್ರೊಫೆಷನ್ಗಿದೆ ಇದು.
ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಡ್ರೈನ್ ಮಾಡ್ತಾ ಹೋಗುತ್ತೆ, ಒಣಗಿಸ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಕೆಲಸ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಒಂದು ಕಲೆಯ ಜೊತೆ ಸಂಪರ್ಕ ಬೇಕನ್ಸುತ್ತೆ. ಹಾಗಾಗಿ ಇಂಜಿನಿಯರ್ಸು, ಡಾಕ್ಟರ್ಸು, ಜರ್ನಲಿಸ್ಟ್ಗಳು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ, ಒಂದು ಹಾಡು ಬರೆಯೋಣ, ಒಂದು ಕಲೆಯಲ್ಲಿ ತೊಡಗಿಕೊಳ್ಳೋಣ ಅಂತ ಆ ರೀತಿಯಾಗಿ ಬಂದು ಮಾಡಿದಂಥ ಸಿನಿಮಾ ಇದು. ನಾನು ನೋಡಿದಾಗ ಅಂದರೆ ಪ್ರತಿ ವಾರ ಸಿನಿಮಾ ಬಿಡುಗಡೆ ಆದಾಗಲೂ ಹೊಸೊಬ್ಬರು ಬರ್ತಾ ಇರ್ತಾರೆ. ಹೊಸೊಬ್ಬರು ಬಂದು ಸರ್ ಒಂದು ಟ್ರೈಲರ್ ನೋಡಿ ಅಂತಾರೆ. ಆ ಟ್ರೈಲರ್ ನೋಡಿದಾಗ ಅದರಲ್ಲಿ ಅವರ ಒಂದು ಕನಸುಗಳ ದೊಡ್ಡ ಒಂದು ಸೌಧ ಕಾಣಿಸುತ್ತೆ ನನಗೆ. ಅದನ್ನು ಸಾಧು ಕೋಕಿಲ ಅವ್ರು ಹೇಳಿದಾಗೆ ಅಕಾಡೆಮಿ ಏನು ಮಾಡ್ಬೋದೋ ಗೊತ್ತಿಲ್ಲ. ಅವರು ಅಮೆಝಾನು, ನೆಟ್ಫ್ಲಿಕ್ಸು ಈ ಥರದ ಕೆಲವು ಅಂದರೆ ಈ ಥಿಯೇಟ್ರ್ ಸೆಟಪ್ಗಿಂತ ಅವ್ರು ಏನು ಬಹಳ ಒಳ್ಳೆಯವರಲ್ಲ. ಅವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಇದನ್ನು ಬಿಟ್ಟು ಬಂದು ಈ ನಮ್ಮ ಆ್ಯಪ್ ಥರ ಒಂದು ಹೇಗೆ ಆಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ ಅದೇ ಥರ ಏನಾದ್ರು ಮಾಡೋಕ್ಕಾಗುತ್ತೋ ಇದನ್ನು ಹುಡುಕ್ತಾ ಇರಬೇಕು ಅಂತೇಳಿ ನನಗೆ ಅನಿಸುತ್ತೆ. ಇವತ್ತು ನವೀನ್ ಶಂಕರ್ ಮತ್ತು ಕರಿಯಪ್ಪ ಮತ್ತು ಎಲ್ಲ ಅಪೂರ್ವ ಅವರು ಎಲ್ಲ ಸೇರಿ ಮಾಡಿರುವಂಥ ಈ ಸಿನಿಮಾದ ಕಥೆಯಲ್ಲಿ ನನಗೆ 3 ಪಾತ್ರಗಳು ಬಹಳ ಮುಖ್ಯವಾಗಿ ಕಾಣಿಸಿದ್ವು. ಒಂದು ನಾಯಕ ಮತ್ತು ನಾಯಕಿ, ಇನ್ನೊಂದು ಆ ಬಾಲ್ಯದಲ್ಲಿ ಅವನನ್ನು ಮಾತಾಡಿಸುವಂಥ ಹುಡುಗ. ಅಂದರೆ 2 ಜನ್ರೇಷನ್ ಇದೆಯಲ್ಲ, 2 ಜನ್ರೇಷನ್ ಈ ಕಾಲಕ್ಕೆ ಸೇರಿದವರು. ಬಟ್ ಇಬ್ಬರ ಕನಸುಗಳು ಬೇರೆ ಆಗಿರ್ತವೆ, ಇಬ್ಬರ ಹುಡುಕಾಟಗಳು ಬೇರೆ ಆಗಿರ್ತವೆ. ಆಮೇಲೆ 3ನೇದು ಏನಾಗಿರ್ತದೆ ಅಂದರೆ ಈ ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಈ ಹೊಸ ಬದುಕನ್ನು ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಕುಡಿದುಬಿಟ್ಟು ಓಡಾಡ್ತೀಯ ಅಂತ ಆ ಒಂದು ಮಾತು ಬಂದು ಹೋಗುತ್ತೆ. ಅದು ಬಹಳ ಬ್ರೇಕಪ್ಗಳಿಗೆ ಕಾರಣ ಆಗುತ್ತೆ. ಬಟ್ ಅದು ಬೇಕು ಅಂತ ಆಡಿದ ಮಾತಾಗೋದಿಲ್ಲ, ಅದೊಂದು ಫ್ರಸ್ಟ್ರೇಷನ್ ಬಂದಂಥ ಮಾತಾಗಿರುತ್ತೆ. ಹೀಗಾಗಿ ಇವತ್ತು ಡಯಲಾಗ್ ಅಂತ ಇದೆಯಲ್ಲ, ಲೈಫಲ್ಲಿ ಆಗುವಂಥ ಡಯಲಾಗ್ಗಳು ಲೈಫನ್ನು ಬಹಳ ಬಿಟ್ಟರ್ ಅಂದರೆ ಬಹಳ ಕಹಿಯಾಗಿ ಮಾಡ್ತವೆ. ಅದನ್ನೆಲ್ಲ ನಾನು ಈ ಸಿನಿಮಾದ ಟ್ರೈಲರ್ ನೋಡಿದೆ. ಬಹುಶಃ ಈ ಸಿನಿಮಾ ನೋಡಲಿಕ್ಕೆ ನಾನು ನಿಜವಾಗ್ಲೂ ಕಾಯ್ತೀನಿ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ನವೀನ್ ಶಂಕರ್. ಯಾಕಂದರೆ ಅವರ ಸಿನಿಮಾಗಳನ್ನು ನೋಡಿದ್ದೀನಿ, ಅವರು ಎಷ್ಟು ಕಾಯ್ತಾರೆ ಅಂತ ನೋಡಿದ್ದೀನಿ. ನನಗೆ ಜ್ಞಾಪಕ ಬರೋದು, ನನ್ನ ಗೆಳೆಯ ಒಬ್ಬರು ಡೈರೆಕ್ಟರ್ ಇದ್ದರು, ಕಂಠಿ ಅಂತ ಸಿನಿಮಾ ಮಾಡಿದ್ರು. ಅವರು ಇನ್ಮೇಲೆ ನಾನು ರೀಮೇಕ್ ಮಾಡಲ್ಲ ಅಂತ ವೇಟೆಡ್ ಫಾರ್ ಮೆನಿ ಇಯರ್ಸ್. ನಾನು ಮಾಡೋಲ್ಲ ರೀಮೇಕು, ನಾನು ಒಳ್ಳೆ ಕಥೆ ಮಾಡ್ತಿದ್ದಲ್ಲಿ. ಆ ರೀತಿ ಕಾಯುವಂಥವರು ಕೆಲವೇ ಜನ ಇರ್ತಾರೆ, ಅಂಥವರಲ್ಲಿ ನವೀನ್ ಶಂಕರ್ ಒಬ್ಬರು. ಹೀಗಾಗಿ ಅವರು ಏನು ಕರೆದ್ರು ಎಲ್ಲಿ ಕರೆದ್ರು ನಾನು ಭಾಳ ಪ್ರೀತಿಯಿಂದ ಬರ್ತೀನಿ. ಸೊ ಈ ಸಿನಿಮಾ ನನಗೆ ಆ ಸಂತೋಷ, ಪ್ರೀತಿ ಎಲ್ಲವನ್ನು ವಾಪಸ್ ಕೊಡುತ್ತೆ ಅಂತೇಳಿ ನಂಬಿದ್ದೀನಿ.